ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಪಾರ್ಲರು ಸ್ಟಾರ್ಟಿಂಗಲ್ಲಿ ಮಾಡೋರು ಏನು ತಪ್ಪನ್ನು ಮಾಡಿಬಿಡ್ತಾರೆ, ಆಮೇಲೆ ತುಂಬ ಸಫರ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಒಂದು ಗೈಡ್ ಆಗಲಿ ಅಂತ ನೀವು ಹೇಗೆ ತೊಗೊತೀರ ಹಾಗೆ ಒಂದು ನನ್ನ ಅನುಭವ ಥರನೇ ಅಂದ್ಕೊಂಡ್ರಿ. ನಾನು ನನ್ನ ಸ್ಟೂಡೆಂಟಿಗೆ ಹೇಳೋದು ಅದನ್ನೇ. ಮತ್ತು ನೀವು ನನಗೆ ಎಲ್ಲ ರೀತಿಯಲ್ಲೂ ಫ್ರೆಂಡ್ಸ್, ನಿಮಗೆ ನನಗೆ ತಿಳಿದನ್ನು ನಾನು ಹೇಳ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಕಲಿತಾರೆ ಪಾರ್ಲರ್ ಕಲಿತ್ಬಿಟ್ಟು ಏನಪ್ಪ ನಾವು ಒಂದೇ ಸರಿ ತುಂಬ ಚೆನ್ನಾಗಿ ರಿಚ್ಚಾಗಿ ಹಾಕಬೇಕು ಅಥವಾ ಹೈಫೈಗೆ ಹಾಕಬೇಕು ಅಂತ ಅಂದ್ಕೊಂಡು ಎಲ್ಲ ಅಂದ್ಕೊಂಡು ತುಂಬಾ ಕೆಲವೊಬ್ಬರು ಲೋನೆಲ್ಲ ತಕ್ಕೊಂಡು ಪಾರ್ಲರ್ ಮಾಡಿದವರು ಇದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೇ ಪಾರ್ಲರ್ ಮಾಡಲಿ ಸ್ಟಾರ್ಟಿಂಗಲ್ಲಿ ಅವರಿಗೆ ಒಂದು ಕಸ್ಟಮರ್ ಬೇಕಾಗತ್ತೆ. ಕಸ್ಟಮರ್ ಆದಮೇಲೆ ನೀವು ಎಷ್ಟು ಬಂಡವಾಳ ಹಾಕಿದ್ರೂ ಓಕೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಸುಮಾರಷ್ಟು ಬಂಡವಾಳ ಹಾಕೋದು, ಹೈಫೈಯಾಗಿ ಮಾಡೋದು ಅಂದರೆ ನಿಮಗಿನ್ನ ಕಸ್ಟಮರ್ ಆದ್ರಂತೂ ಓಕೆ, ಇಲ್ಲಾಂದರೆ ಆಮೇಲೆ ನೀವೇ ತುಂಬ ಸಫರ್ ಕೊಡಬೇಕಾಗತ್ತೆ. ನಾನು ಮಾಡಿದ್ದೆ ಅಂತಂದರೆ, ಫಸ್ಟ್ ಸ್ಟಾರ್ಟಿಂಗು ನಾನು ಕಲಿತ ತಕ್ಷಣವೇ ಒಂದು ನಾರ್ಮಲ್ ಚೇರು ಮತ್ತು ಒಂದು ಕನ್ನಡಿ ಮನೆಯಲ್ಲಿ ನನಗೆ, ಮತ್ತು ಇದು ಹೇರ್ ಡ್ರೈಯರ್ ಮಿಷನ್ ಕೂಡ ಒಂದು ನಾರ್ಮಲ್ ಅವರೇಜ್ ಅಮೌಂಟಲ್ಲೇ ತೊಗೊಂಡಿದ್ದೆ. ಮತ್ತು ನನಗೆ ಏನೇನು ಬೇಕು, ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಪಾರ್ಲರಲ್ಲಿ ನಾರ್ಮಲಾಗಿ ನನಗೆ ಯಾವ ಥರ ಕಸ್ಟಮರ್ ನನ್ನ ಹತ್ರ ಏನು ನೀಡ್ ಇಟ್ಕೊಂಬರ್ತಾರೆ, ಅದಕ್ಕೆ ಏನು ಬೇಕು ಅಂತ ಅಷ್ಟೇ ತೊಗೊಂಡು ನಾನು ಮನೆಯಲ್ಲೇ ಪಾರ್ಲರ್ನ ಓಪನ್ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ನಾನು. ಮತ್ತು ನಾನು ಅದಕ್ಕಿಂತ ಮುಂಚೆ ಟೈಲರಿಂಗ್ ಮಾಡ್ತಾಯಿದ್ದೆ, ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನಾನು ಇದನ್ನು ಸ್ಟಾರ್ಟಿಂಗಲ್ಲಿ ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ನನಗೆ ಎಷ್ಟು ಆಗುತ್ತೆ ಅಷ್ಟೇ ಬಂಡವಾಳ ಹಾಕ್ಕೊಂಡು ನಾನು ಮನೆಯಲ್ಲೇ ಓಪನ್ ಮಾಡ್ಕೊಂಡಿದ್ದು ಪಾರ್ಲರ್ನ. ಆನಂತರ ನನ್ನ ಕಸ್ಟಮರ್ ನೋಡಿಕೊಂಡು ನಾನು ಹೇಗೆ ನನ್ನ ವರ್ಕ್ ಇಂಪ್ರೂವ್ ಆಯಿತು, ಅದ್ರ ನಂತರ ನಾನು ಬಸ್ ಸ್ಟ್ಯಾಂಡ್ ಸರೌಂಡಿಂಗಲ್ಲಿ ಸಿಟಿಯಲ್ಲಿ ಮಾರ್ಕೆಟಲ್ಲಿ ಬಂದುಬಿಟ್ಟು ಒಂದು ಪಾರ್ಲರ್ ಓಪನ್ ಮಾಡಿಕೊಂಡೆ. ನಾನೀಗ ಏನು ಫಸ್ಟು ಆ ಪಾರ್ಲರ್ ಓಪನ್ ಮಾಡಿದ್ದೆ ಸಣ್ಣ ಅವರೇಜ್ ಅಮೌಂಟಿಂದು, ಅದು ನಾನು ಮನೇಲಿ ಹಾಗೆ ರನ್ನಿಂಗ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಮನೇಲಿ ಫಸ್ಟು ಕಸ್ಟಮರ್ ನನ್ನ ಏರಿಯಾದಲ್ಲಿ ಯಾರು ಕಸ್ಟಮರ್ ಬರ್ತಿದ್ರು ಅವರಿಗೆ ನಾನು ವರ್ಕ್ ಕೊಡಬೇಕಾಗತ್ತೆ. ಅದು ತುಂಬ ನಾನಿಲ್ಲ ಇರೋ ಟೈಮಿಗೆ ಅಂದರೆ ಅವರು ನನ್ನ ಕಸ್ಟಮರು ನನ್ನ ಹತ್ರ ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ನನ್ನ ಹತ್ರನೇ ಬರ್ತಾರೆ. ಒಂದು ಟೈಮಿಂಗ್ಸಿಗೆ ನಾನು ಫೋನ್ ಮಾಡಿಕೊಂಡು ಮನೇಲಿದ್ದಾಗ ಮನೆಗೆ ಬರ್ತಾರೆ. ಬಟ್ ನಾನು ಸಿಟಿಯಲ್ಲಿರೋದ್ರಿಂದ, ಬಸ್ ಸ್ಟ್ಯಾಂಡಲ್ಲಿರೋದ್ರಿಂದ ಇಲ್ಲ ಸುತ್ತಮುತ್ತ ಹಳ್ಳಿಗಳು ಕವರ್ ಆಗುತ್ತೆ. ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಪಾರ್ಲರು ಹೈಫೈ ನೋಡಿ ಬರೋ ಕಸ್ಟಮರು ಕಡಿಮೆ. ಒಂದು ಸರಿ ಬರ್ಬೋದು ನಿಮ್ಮ ಪಾರ್ಲರ್ ಹೈಫೈ ಅಥವಾ ನಿಮ್ಮ ಫೆಸಿಲಿಟೀಸ್ ನೋಡಿ ಅಥವಾ ಔಟ್ ಲುಕಿಂಗ್ ನೋಡಿ. ನಾನು ಹೇಳ್ತಾ ಇರೋದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಕಸ್ಟಮರು ಇದ್ದಾರೆ. ಬಟ್ ಹೊಸೊಬ್ರಿಗೆ ಏನಂತಿದ್ದೀನಿ ಅಂದರೆ, ನಿಮ್ಮ ವರ್ಕು ಇನ್ನೂ ಕೈ ಕೂರೋ ತನಕ, ಅಂದರೆ ಕಲಿತ ತಕ್ಷಣವೇ ಯಾವುದು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಬರೋಲ್ಲ ಫ್ರೆಂಡ್ಸ್. ನಿಮಗೆ ಕೈ ಕೂರೋ ತನಕ ನಿಮ್ಮ ಕೆಲಸ ಕಸ್ಟಮರಿಗೆ ಇಷ್ಟ ಆಗೋ ತನಕ ನೀವು ಒಮ್ಮೆಲೇ ಬಂಡವಾಳ ಹಾಕ್ಕೊಂಡು ಕೂತ್ಕೊಂಡ್ರೆ ನೀವು ಒಂದು ತಿಂಗಳಿಗೆ ಎಷ್ಟು ದುಡಿತೀರಾ, ಅದನ್ನು ನೀವು ಎಷ್ಟು ವರ್ಕ್ ಮಾಡ್ಕೋತೀರಾ, ನೀವು ಬಂಡವಾಳ ಹಾಕಿದ್ದೀನೋ ಅನ್ನೋದು ಕೂಡ ಡಿಪೆಂಡ್ ಆಗುತ್ತಲ್ವ. ನಾವು ಸಾಲ ಮಾಡಿನೇ ಕೆಲಸ ಮಾಡೋದಾದರೆ ಯಾಕೆ ಮಾಡಬೇಕು ಫ್ರೆಂಡ್ಸ್? ನಾವು ಮಾಡೋದ್ರಿಂದ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗಬೇಕು, ನಮ್ಮ ಜೊತೆಗಿರೋರು ನಮ್ಮ ಮಕ್ಕಳಿಗೆ ಆಗಲಿ, ಎಜುಕೇಷನ್ಗಾಗಲಿ, ಅಥವಾ ನಮ್ಮ ಹಸ್ಬೆಂಡ್ ನಮ್ಮನ್ನು ಹೊರಗಡೆ ಕೆಲಸಕ್ಕೆ ಕಳಿಸಿದ ಮೇಲೆ ಅವ್ರಿಗೂ ನಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಬೇಕು, ಮನೆ ಫ್ಯಾಮಿಲಿಗೆ ಹೆಲ್ಪ್ ಆಗಬೇಕಲ್ವ. ನಾವು ಸಾಲ ಮಾಡಿ ಅದನ್ನು ಅವ್ರಿಗೆ ಹೊರೆ ಮಾಡೋದಾದರೆ ನಾವು ಏನಕ್ಕೆ ಕೆಲಸಕ್ಕೆ ಬರ್ಬೇಕು ಹೇಳಿ ಫ್ರೆಂಡ್ಸ್? ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ಹೊಸೊಬ್ಬರು ಕೆಲಸ ಮಾಡೋರು ನಿಮಗೆ ಏನು ನೀಡಿದೆ ಅಂದರೆ, ನೀವು ಕೆಲಸ ಮಾಡೋದನ್ನ ಏನೇನು ಕಲ್ತಿದ್ದೀರಿ ಪಾರ್ಲರಲ್ಲಿ ಲಿಮಿಟೇಷನ್ ಅಂತ ಏನಿಲ್ಲ ಫ್ರೆಂಡ್ಸ್, ಸುಮಾರಷ್ಟಿದೆ. ನೀವು ಯಾವುದ್ರಲ್ಲಿ ಕಲ್ತಿದ್ದೀರಾ, ಐಬ್ರೋ ಕಲ್ತಿದ್ದೀರಾ, ಹೇರ್ ಕಟ್ ಕಲ್ತಿದ್ದೀರಾ, ಫೇಶಿಯಲ್ ಕಲ್ತಿದ್ದೀರಾ. ಒಂದು ಪಾರ್ಲರಲ್ಲಿ ನಿಮಗೆ ಈಗ ನೀವು ಸ್ಟಾರ್ಟಿಂಗ್ ಓಪನ್ ಮಾಡ್ಕೊತಾ ಇದ್ದೀರಾ ಅಂದರೆ ಆ ಏರಿಯಾ ಹೇಗಿದೆ ಅಲ್ಲಿ ನೋಡಿಕೊಂಡು, ಅಥವಾ ಮನೆಯಲ್ಲೇ ಓಪನ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ಬೆಸ್ಟು. ಫಸ್ಟ್ ಸ್ಟಾರ್ಟಿಂಗು ನಿಮ್ಮ ಕಸ್ಟಮರ್ ನೋಡಿಕೊಂಡು, ನಿಮಗೆ ಎಕ್ಸ್ಪೀರಿಯೆನ್ಸ್ ನೋಡಿಕೊಂಡು, ನಿಮ್ಮ ದಿನದ ದುಡಿಮೆ ಅಥವಾ ತಿಂಗಳ ದುಡಿಮೆ ನೋಡಿಕೊಂಡು ನೀವು ಒಳ್ಳೆ ಕಡೆ ಪ್ಲೇಸಲ್ಲಿ ನೀವು ನಿಮ್ಮ ಅನುಕೂಲ ಇರುತ್ತೆ, ನಿಮ್ಮ ಕಸ್ಟಮರ್ ಹೇಗಿದ್ದಾರೆ ಆ ಥರ ನೀವು ಪಾರ್ಲರ್ನ ಹಾಕ್ಕೋಬೇಕಾಗತ್ತೆ. ನೀವು ಏನೋ ಒಂದು ತೊಗೊಳೋದಾದ್ರೂ ಅದ್ರ ಡಿಪೆಂಡ್ ಮೇಲೆ ತೊಗೊಳ್ಬೇಕಾಗತ್ತೆ. ನೀವು ದುಡಿದು ನಿಮ್ಮ ಪಾರ್ಲರ್ನ ಇಂಪ್ರೂವ್ ಮಾಡ್ಕೊಂಡಾಗಿರೋ ಖುಷಿ ಸಾಲ ಮಾಡಿ ಅಥವಾ ಲೋನ್ ತೊಗೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನೀವು ಪಾರ್ಲರ್ ಓಪನ್ ಮಾಡ್ಕೊಂಡಾಗ ಬಹಳಷ್ಟು ಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ. ನನ್ನ ಹತ್ರನೇ ಸುಮಾರಷ್ಟು ಜನ ಸ್ಟೂಡೆಂಟ್ಸು ಕಲಿತೋಗಿದ್ದಾರೆ ಫ್ರೆಂಡ್ಸ್. ಅವರಿಗೆಲ್ಲರಿಗೂ ನಾನು ಖುದ್ದಾಗಿ ಹೋಗ್ಬಿಟ್ಟು ನಾನು ಫಸ್ಟು ಏನು ಬೇಸಿಕ್ ಬೇಕಾಗಿರುತ್ತೆ ಅಷ್ಟನ್ನೇ ಕೊಡಿಸ್ಬಂದಿದ್ದೀನಿ ನಾನು.
ನನ್ನ ಕರ್ತವ್ಯ ನಾನು ನೀಟಾಗಿ ನಿಭಾಯಿಸ್ತಾ ಇರ್ತೀನಿ. ಯಾಕಂದರೆ ಯಾರು ಗೊತ್ತಿಲ್ಲದವ್ರು ಏನು ಅನ್ಕೊತಾರೆ, ಹೈಫೈ ಆಗಿದ್ರೇ ಜನ ಬರೋದು, ಆದ್ರೇ ನಮಗೆ ದುಡಿಮೆ ಆಗೋದು ಅನ್ಕೋತಾರೆ. ಇಲ್ಲ ಫ್ರೆಂಡ್ಸ್, ಫಸ್ಟು ನಿಮ್ಮ ಕೆಲಸ ನೋಡ್ತಾರೆ. ಹೈಫೈ ಅಥವಾ ನಿಮ್ಮ ಔಟ್ಲುಕಿಂಗ್ ನೋಡಿ ಒಂದು ದಿವಸ ಬರ್ಬೋದು ಜನ ಅಲ್ವಾ. ನಿಮ್ಮ ವರ್ಕ್ ನೋಡಿದ ಮೇಲೆ ಅದನ್ನು ಇಷ್ಟ ಆದರೆ ಮಾತ್ರ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ನೀವು ದಯವಿಟ್ಟು ನೀವು ಸ್ಟಾರ್ಟಿಂಗ್ ನಿಮ್ಮ ವರ್ಕ್ ಹೆಂಗಿದೆ, ಅಥವಾ ಎಲ್ಲರಿಗೂ ಕಾನ್ಫಿಡೆನ್ಸ್ ಇರುತ್ತೆ ನಾನು ಮಾಡ್ತೀನಿ ಅಂತ, ಸ್ಟಾರ್ಟಿಂಗ್ ಹೊಸೊಬ್ಬರು ಸ್ವಲ್ಪ ಆದಷ್ಟು ಕಡಿಮೆ ಬಂಡವಾಳ ಹಾಕ್ಕೊಂಡು ನಿಮ್ಗೆ ಏನು ನೀಡಿದೆ ಅಷ್ಟನ್ನು ಮಾತ್ರ ತೊಗೊಂಡು ಪಾರ್ಲರ್ ಓಪನ್ ಮಾಡ್ಕೊಳೋದ್ರಿಂದ ನೀವು ಇಂಪ್ರೂವ್ಮೆಂಟ್ ನೋಡಿಕೊಂಡು ನೀವು ಮತ್ತೆ ಬಂಡವಾಳ ಹಾಕ್ಕೋಬೋದು. ಒಂದು ಚೇರ್ ಬೇಕಾಗತ್ತೆ, ಒಂದು ಕನ್ನಡಿ ಅಲ್ವಾ. ನಾನು ಅದು ಬೇಸಿಕ್ ಏನೇನು ಬೇಕಾಗತ್ತೆ ಅಂತ ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈಗ ಸದ್ಯ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ, ಪಾರ್ಲರ್ ಸ್ಟಾರ್ಟಿಂಗ್ ಓಪನ್ ಮಾಡುವವರು ಮನೆಯಲ್ಲೇ ಓಪನ್ ಮಾಡ್ಕೊಳ್ರಿ. ಅಥವಾ ನೀವು ಹೊರಗಡೆ ಓಪನ್ ಮಾಡ್ತೀರಾ ಅಂದ್ರೂ ನೀವು ಜಾಗ ನೋಡಿಕೊಂಡು, ಅಥವಾ ಸಿಟಿಯಲ್ಲಿ ಯಾವುದು ನಿಮಗೆ ಎಲ್ಲಿ ಬ್ಯುಸಿ ಕವರೇಜ್ ಇದೆ ಅಲ್ಲಿ ಓಪನ್ ಮಾಡ್ಕೊಳೋದ್ರೆ ಬೆಟ್ರು. ಮತ್ತು ಎಲ್ಲೋ ಸುಮಾರಷ್ಟು ಪಾರ್ಲರ್, ಹೈಫೈ ಪಾರ್ಲರ್ಗಳಾಗಲಿ ಅಥವಾ ತುಂಬ ಹಳಬ್ರು ಪಾರ್ಲರ್ ಇರೋ ಜಾಗದಲ್ಲಿ ನೀವು ಹೋಗಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಕಸ್ಟಮರ್ ಆಗಲ್ಲ ಫ್ರೆಂಡ್ಸ್. ನೀವು ಫಸ್ಟು ಎಲ್ಲಿ ಸಿಟಿಯಲ್ಲಿ ಪಾರ್ಲರ್ ಇಲ್ಲ ನೋಡಿಕೊಂಡು ಆ ಜಾಗದಲ್ಲಿ ಜನ ಹೇಗೆ ಬರ್ತಾರೆ ಅಥವಾ ಸರೌಂಡಿಂಗ್ ಹೆಂಗಿದೆ ಅಂತ ನೋಡಿಕೊಂಡು ನೀವು ಪಾರ್ಲರ್ ಹಾಕ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ. ನನ್ನ ಈ ಚಿಕ್ಕ ಏನಂತಾರೆ ಚಿಕ್ಕ ಸಲಹೆ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಪಾರ್ಲರ್ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಆದಷ್ಟು ನಾನು ನಿಮಗೆ ಅದು ಸೊಲ್ಯೂಷನ್ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.